जय भीम नमो बुद्धाय ನಾನು ನಿಮ್ಮ ಡಾಕ್ಟರ್ ಮಹೇಶ್ ತೆಲ್ಗಿ ಮಿಸ್ಟರ್ ಮಣಿಕಂಠ್ ರಾಠೋಡ್ ಅಕ್ಕಿ ಕಳ್ಳ ರೌಡಿ ಸೀಟರ್ ಥರ್ಡ್ ಕ್ಲಾಸ್ ಲೋಪರ್ ಮಗನೇ ಬಡವರಿಗೆ ಬರುವಂತ ಅನ್ನ ಭಾಗ್ಯದ ಅಕ್ಕಿ ಕಳತನ ಮಾಡಿಬಿಟ್ಟು ಬಡವ್ರ ಹೊಟ್ಟೆಗೆ ಕನ್ನ ಹಾಕಿ ಅಕ್ಕಿ ಮಾರಾಟ ಮಾಡ್ಕೊಂಡು ಜೀವನ ಮಾಡೋನ್ ನೀನು ಇಲ್ಲ ಸಲ್ಲದ ಆರೋಪ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರ ಮೇಲೆ ಮಾಡ್ಕೊಂಡು ಸುಳ್ಳು ಕೇಸ್ಗಳು ನನ್ನ ಮೇಲೆ ಹಾಕ್ತಾ ಇದಾರಂತ ಮಾಧ್ಯಮಗಳ ಮುಂದೆ ಹೇಳ್ತೀಯಲ್ಲ ಮಗನೇ ನೀ ನಿಜವಾಗ್ಲೂ ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ಇರೋ ಸತ್ಯನ ಮಾತಾಡು ಅದು ಬಿಟ್ಬಿಟ್ಟು ನಮ್ ಸಾಹೇಬರ ಹೆಸರು ಕೆಡಿಸೋದೋಸ್ಕರ ನೀನ್ ಬೇರೆ ಬೇರೆ ನಮ್ ಸಾಹೇಬರ ಬಗ್ಗೆ ವಿರುದ್ಧವಾಗಿ ಮತ್ತೆ ನಮ್ ಸಾಹೇಬರ ವಿಚಾರದಲ್ಲಿ ಅಪಪ್ರಚಾರ ಮಾಡ್ಕೊಂಡು ಅಂತವೆಲ್ಲ ಮಾಡ್ಬೇಡಪ್ಪ ಮಣಿಕಂಠ್ ರಾಠೋಡ್ ಏನೋ ಫಾಲೋವರ್ಸ್ಗೆ ಏನೋ ವಾರ್ನಿಂಗ್ ಮಾಡ್ತಾ ಇದೀಯ ಅದು ಇದು ಏನೋ ಹೇಳ್ತಾ ಇದೆಯಲ್ಲ ಮಾಧ್ಯಮಗಳ ಮುಂದೆ ಏನ್ ವಾರ್ನಿಂಗ್ ಮಾಡ್ತಿ ನೀನು ವಾರ್ನಿಂಗ್ ಮಾಡಿದ್ರೆ ನಾವೆಲ್ಲ ಸೈಲೆಂಟ್ ಇರ್ತೀವಂತ ಹಾಗೇನಾ ಮಗನೇ ನಿನ್ನಂತ ಮಕ್ಕಳಿಗೆಲ್ಲ ನಾವು ಹೆದರೋ ಮಕ್ಕಳಲ್ಲ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಂದ್ರೆ ನಾವು ಮೈ ಡ್ಯಾಡ್ ಮೈ ಬಾಸ್ ಪ್ರಿಯಾಂಕಾ ಖರ್ಗೆ ಸರ್ ಏನಂತ ಅನ್ಕೊಂಡಿದ್ಯಾ ಮಗನೇ ನಮ್ ಸಾಹೇಬ್ರಿಗೋಸ್ಕರ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ ನಾವು ನಮ್ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೋಸ್ಕರ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ ನಿನ್ಗೊಂದ್ ಮಾತು ಹೇಳಕ್ ನಾನು ಇಷ್ಟಪಡ್ತೀನಿ ಏನೇ ಮಾತಾಡು ಸತ್ಯ ಮಾತಾಡು ದಾಖಲೆಗಳ ಸಮೇತ ಮಾತಾಡು ಅದನ್ನ ಬಿಟ್ಟು ಯಾವ್ದೋ ಒಂದು ದಾಖಲೆಗಳು ಬಿಡುಗಡೆ ಮಾಡ್ತೀನಿ ದಾಖಲೆಗಳ ಸಮೇತ ಬರ್ತೀನಿ ಅದು ಎಲ್ಲ ಬಿಟ್ಬಿಡು ಏನ್ ಮಾಡ್ತಿ ದಾಖಲೆಗಳ ಸಮೇತ ನಿಜವಾಗ್ಲು ಅದು ಅಪ್ಪು ಕೊಟ್ಟದಂಗ ಅದು ದಾಖಲೆಗಳ ಸಮೇತ ಬಂದ್ರ ಖರೆ ಗಂಡಸ್ ಮಾಡ್ದಪ್ಪ ಅಂತೇಳಿ ಅವಾಗ ಎಲ್ಲಾರು ನಂಬಹುದು ಈಗ ನಿನ್ಗೆ ಯಾರು ಗಂಡಸ್ ಅನ್ನಲ್ಲ ನೀನ್ ಹೆಂಗ್ಸ್ ನೀನು ಗಂಡಸಿದ್ರ ದಾಖಲೆಗಳ ಸಮೇತ ಬಂದು ಪ್ರೂವ್ ಮಾಡಿ ತೋರ್ಸು ಇಲ್ಲ ಸಲ್ಲದ ಆರೋಪಗಳು ನಮ್ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ಮಾಡ್ಲಾಕ್ ಹೋಗ್ಬೇಡ ಮತ್ತ ನಮ್ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಜಿಲ್ಲಾ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪಿಕೆ ಲೂಟಿಗಾರ ಪಿಕೆ ಮತ್ತು ಇವತ್ತು ಏನು ನೀನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಬಿಟ್ಟಿದ್ಯಾ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದು ಸ್ಪೆಷಲ್. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದಾರಂದ್ರೆ ನನಗೆ ಎಷ್ಟು ಭಯ. ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತಾ ಇದ್ದೀನಿ. ತಾವು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರಿ ವಿಜೇಂದ್ರ ಸಾಹೇಬ್ರೆ, ತಮಗೆ ಕೋಟಿ ಕೋಟಿ ಧನ್ಯವಾದಗಳು ಇವತ್ತು ನಮ್ಮ ಕ್ಷೇತ್ರ ಕಡೆ ಗಮನ ಕೊಟ್ಟಿದ್ದಕ್ಕೆ. ಎರಡನೇ ವಿಷಯ, ಮಿನಿಸ್ಟರ್ ಪಿಕೆ ಏನು ಇವತ್ತು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಬಿಟ್ಬಿಟ್ರೆ ನಿನ್ನ ಹಿಂದೆ ನಾವು ನಿನ್ನ ಹಗರಣಗಳು ತೆಗೆಯೋದು ಬಿಟ್ಟು ಬಿಡ್ತೀವಿ ಅಂತ ಹೇಳಿ ನನ್ನ ಕಲ್ಪನೆ ಇದ್ರೆ ತೆಗೆದು ಬಿಡಪ್ಪ. ಯಾಕಂದ್ರೆ ನೀನು ಮಾಡ್ತಾ ಇರೋ ಹಗರಣ ನಮ್ಮ ಹತ್ರ ಟೋಟಲಿ ಎಲ್ಲ ಲೆಕ್ಚರ್ ರೆಡಿ ಆಗ್ತಾ ಇದೆ. ಪಿನ್ ಟು ಪಿನ್ ಏನೇನು ಹಗರಣ ಮಾಡ್ತಾ ಇದ್ದಿ, RDPR, ITBT ಅಂಡ್ ಜಿಲ್ಲಾದಲ್ಲಿ ಉಸ್ತುವಾರಿ ಅಂಡರ್ ಏನೇನ್ ಬರ್ತಾ ಇದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನೀ ಏನೇನ್ ಲೂಟಿ ಮಾಡ್ತಾ ಇದ್ದಿ ಏನೇನಿಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ನಾವೆಲ್ಲ ಲೆಕ್ಚರ್ ರೆಡಿ ಮಾಡ್ತಾ ಇದ್ದೀವಿ. ನಿನ್ ಕಿವಿ ಮಾತು ಹೇಳಕ್ ಬಯಸ್ತಾ ಇದ್ದೀನಿ ಮಿನಿಸ್ಟರ್ ಪಿಕೆ, ಇವೆಲ್ಲ ಹಗರಣಗಳನ್ನು ಇಲ್ಲೇ ನಿಂದ್ರಿಸಿ ಬಿಡು. ನಿನಗೆ ಸೈನನ ಮುಂದೆ ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಆಗ್ಬೋದು. ನೀವು ಇದೇ ತರ ಇನ್ನ ಯಾರು ಏನ್ ಕೇಳಲ್ಲ ಅಂತೇಳಿ ಹೆಚ್ಚಿಗೆ ಮಾಡಿಬಿಟ್ರೆ ಅದು ಪಾಪದ ಕೂಡ ಇನ್ನ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗಲ್ಲ. ನಿನಗೆ ಪ್ರಾಬ್ಲಮ್ ಇನ್ನ ಹೆಚ್ಚಿಗೆ ಆಗುದೇ 100% ಸತ್ಯ. ಮತ್ತೆ ನಿನ್ನ ಫಾಲೋವರ್ಸ್ಗೂ ಹೇಳಕ್ ಇಷ್ಟಪಡ್ತೀನಿ, ಏನು ಪ್ರಿಯಾಂಕರ್ಗೆ ನನ್ನ ಹಿಂದೆ ಬಿಟ್ಬಿಟ್ರೆ ಯಾರು ಕೇಳೋರಿಲ್ಲ ಮಾಡಲ್ಲ, ಇದೆಲ್ಲ ಭ್ರಮೆಗಳು ತೆಗೆದು ಬಿಡ್ರಿ, ಇವೆಲ್ಲ ಏನಾಗೋದಿಲ್ಲ. ನಿಮ್ಗೂ ಇವನು ಪ್ರಾಬ್ಲಮ್ದಾಗ ಹಾಕುವನು 100% ಸತ್ಯ. ಇವತ್ತು ಕರೆಗೆ ಅಧಿಕಾರದಾಗ ಅಂತೇಳಿ ನೀವು ಏನು ಕುಣಿದ ಹಿಡಿದ್ರೆ ಏನಾಗಲ್ಲ. ನಾಳೆ ದಿವಸ ಕಾನೂನು ನಿಮ್ಗೂ ಅಷ್ಟೇ, ಕರೆಗೆಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಕಾನೂನು ಮುಂದೆ ಯಾವ ದೊಡ್ಡವರಲ್ಲ. ನೀವು ಏನ ಕಾನೂನು ಬಹಿರವವಾಗಿ ಕೆಲಸ ಮಾಡಿದ್ರೆ ಅದನ್ನು ಕಾನೂನು ಒಪ್ಪೋದಿಲ್ಲ. ನೀವು ಏನೇನು ಹಗರಣ ಮಾಡ್ತಾ ಇದ್ದೀರಿ ಪ್ರತಿಯೊಂದು ಪಿನ್ ಟು ಪಿನ್ ಇಲ್ಲಿ ಲೆಕ್ಕ ಪತ್ರ ರೆಡಿ ಆಗ್ತಾ ಇದೆ. ಒಂದನೇದ್ದು. ಎರಡನೇದ್ದು, ನೀವು ಏನು ಇವತ್ತು ಪೋಸ್ಟ್ ಬಿಟ್ಟಿದ್ರಿ, ಏನು ಮಣಿಕಂಠ ರಾಠೋಡ್ಗೆ ಪೋಸ್ಟ್ ಬಿಟ್ಬಿಟ್ರೆ ಆಯ್ತು ನಮ್ ಹಿಂದ್ ಬೀಳೋದು ಬಿಟ್ಬಿಡ್ತಾನಂತ ಹೇಳಿದ್ರೆ ಅದು ಭ್ರಮೆ ತೆಗೆದು ಬಿಡ್ರಿ. ಮೂರನೇದ್ದು, ಏನು ನನ್ನ ಮೇಲೆ ಫೇಕ್ ಕೇಸ್ ಮಾಡ್ತಾ ಇದ್ದೀರಿ ಪೊಲೀಸ್ ಅಧಿಕಾರಿಗಳೇ, ನಾನು ಎಲ್ಲಾ ಪೊಲೀಸ್ ಹೇಳಕ್ ಬಯಸೋದಿಲ್ಲ, ಕೆಲವು ಲಂಚ ತಗುವ ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ.
ನೀವು ಏನ್ರಿ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತು ಕೇಳಿ ನಮ್ಗೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಹೇಳಿಬಿಟ್ರೆ ಇದು ಭ್ರಮೆ ತೆಗೆದು ಬಿಡ್ರಿ. ಪ್ರತಿ ಒಂದು ನಿಮ್ಮ ಪ್ರಾಪರ್ಟಿ, ನಿಮ್ಮ ಮನೆಯವರ ಪ್ರಾಪರ್ಟಿ, ನಿಮ್ಮ ಅಣ್ಣ ತಮ್ಮವ್ರ ಪ್ರಾಪರ್ಟಿ ಎಲ್ಲ ಲೆಕ್ಕಪತ್ರ ನಮ್ಮಲ್ಲಿ ಬರ್ತಾ ಇದೆ. ನೀವು ಏನ್ರಿ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಹೇಳ್ಬಿಟ್ರೆ ನಾಳೆ ದಿವಸ ನೀವು ಐಷಾರಾಮ್ ಇರ್ತೀರಿ ಅಂತ ಹೇಳಿ ನಿಮ್ ಕಲ್ಪನೆ ಇದೆ, ತೆಗೆದು ಬಿಡ್ರಿ. ನಾನ್ ಬಿಡೋ ಮಗನಲ್ಲ. ನನಗೆ ಯಾರು ಹಿಂದ್ ಬೀಳ್ತೀರಿ, ಯಾವ ಸುಳ್ಳು ಕೇಳಸ್ ಹಾಕ್ತೀರಿ ಅವ್ರಿಗೂ ನಾನು ಕಣೆ ತಳಗ ಬಿಡೋದವನಲ್ಲ. ಏನಿದ್ರೆ ನೀವು ಕೇಸ್ ಹಾಕಿರಿ, ತನಿಖೆ ಮಾಡ್ರಿ, ಅದಕ್ಕೆ ನಾನು ಸಹಕರಿಸ್ತೀನಿ. ಹೊರತು ಸುಳ್ಳು ಸುಳ್ಳು ಕೇಸ್ ಹಾಕ್ಬಿಟ್ರೆ ನಾನ್ ಬಿಡೋನಲ್ಲ. IG ಇರ್ಲಿ, SP ಇರ್ಲಿ, ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಲಿ, DSP ಇರ್ಲಿ, ಈ ಲೆವೆಲ್ ಮಂದಿ ಯಾರ್ಯಾರು ನಾನು ಹೇಳ್ತಾ ಇರೋದು ಗೊತ್ತಾಗ್ತಿರ್ಬಹುದು. ಬಹುಶಃ ನೀವು ಏನ್ರಿ ಎಲ್ಲ PK ಮಾತು ಕೇಳಿ, RK ಮಾತು ಕೇಳಿ ಏನ್ ಕುಣಿದೆ ಆಡಿದ್ರೆ ನಾಳೆ ದಿವಸ ಕೋರ್ಟ್ ನಿಮ್ ಕುಣಿದೆ ಆಡ್ಸ್ತದ. ಇದು ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಮತ್ತು ಮೂರನೇ ವಿಷಯ, PK ಏನು ನೀನು ಗುಂಡಗಳಿಂದ, ಈ ಪುಡಾರಿ ರೌಡಿಗಳಿಂದ ನೀನ್ ನನಗೆ ಬೆದರಿಕೆ ಮಾಡಿಸ್ತಾ ಇದೆಯಲ್ಲ, ಇಂಥ ಪುಡಾರಿ ರೌಡಿಗಳು, ಇಂಥ ಗುಂಡಗಳ ಮ್ಯಾನುಫ್ಯಾಕ್ಚರ್ ಮಷಿನರಿ ನನ್ನ ಹತ್ರ ಇದೆ. ನೀ ಏನು ಎಲ್ಲ ಹೆದರಿಸಿ ಬಿಟ್ರೆ ಇವನು ಏನು ನಮ್ ಸರೆಂಡರ್ ಆಗ್ತಾರ ಅಂತ ಹೇಳಿ ನಿನ್ ಭ್ರಮೆ ಇದ್ರೆ ತೆಗೆದುಬಿಡಪ್ಪ. ಒಂದು, ನಿನ್ನ ಪೊಲೀಸ್ ಸುಳ್ಳು ಕೇಸಿಂದ ನಾನು ಹಿಂಸೆಯವನಲ್ಲ. ಎರಡನೇದು, ನಿನ್ನ ಈ ಗೂಡು ಬೆದರಿಕೆ ಗುಂಡಗಳಿಂದ ನಾನು ಹಿಂಸೆಯವನಲ್ಲ. ಮೂರನೇದು, ನೀನು ಏನು ನನಗೆ ಪದೇ 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 ಏನೋ ಈ ಪೋಸ್ಟ್ಗಳು ಬಿಟ್ರೆ, ಈ ಪೋಸ್ಟ್ಗಳು ನನ್ನ ಮರ್ಯಾದೆ ಕಳಿತಾನ ಅಂತ ಹೇಳಿ ನೀನು ಅದು ನಿನ್ನ ಭ್ರಮೆದಾಗಿದ್ರೆ ಅದನ್ನು ತೆಗೆದು ಬಿಡು. ನಿನ್ನ ಏನು ನನ್ನ ಮೇಲೆ ಸುಳ್ಳು ಆರೋಪ ಹಾಕಿದ್ರೆ ಜನರು ಯಾರಿದಕ್ಕೂ ಒಪ್ಪೋದಿಲ್ಲ. ಮತ್ತೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವೆಲ್ಲ ಹಗರಣ ಮಾಡಿದ್ದು ಇಲ್ಲಿಗೆ ನಿಲ್ಲಿಸಿ ಬಿಡು. ನಿನಗೂ ಮುಂದೆ ಕಷ್ಟ ಕಮ್ಮಿ ಆಗುತ್ತೆ. ಮತ್ತು ನಾವು ಯಾವುದೇ ಕಾರಣಕ್ಕ ನೀನು ಏನೇನು ಹಗರಣ ಮಾಡ್ತಾ